ಶ್ರೀಮತ್ಖಂಡ ಭೂಮಂಡಲ ಮಂಡಲಾಧೀಶ ಕುರುಕುಲ ಚಂದ್ರ ಸಾರ್ವಭೌಮ ಚಕ್ರವರ್ತಿ ಛಲದಂಕಮಲ್ಲ ದುರ್ಯೋಧನ ಸಾರ್ವಭೌಮ ಬಹುಪರ ಬಹುಪರ ಬಹುಪರ. ಸರ್ಪಲಾಂಛನದ ಸಪ್ತ ಹೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಗರೆವ ಬಿರುಗಾಳಿಗೂ ಬೆಚ್ಚದೆ ಧರೆಯನ್ನೇ ನಡಗಿಸಿ ಪ್ರಚಂಡ ಗಂಡುಗಲಿಯಾಗಿ ಕಂಗೊಳಿಸುತ್ತ ಕನಕ ರತ್ನ ಸೋಪಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಚತುರ್ದಶ ಬೋನವನ್ನೇ ಮೆಟ್ಟಿನಿಂದ ಮಹಾವೀರ ಹೇ ಅಸ್ಥಿರಾದೀಶ್ವರ ಹೇ ಕುರುಚಕ್ರೇಶ್ವರ. ಪಿತಾಮಹ ಕುರುವಂಶೋದ್ಧಾರಕ ಭಾರ್ಗವಿ ವಿಜಯಿ ನೆಟ್ಟಿಸಿರ ಬೆಟ್ಟು ದಿಟ್ಟಿಸಿ ನೋಡುವ ನೀನು ಭಾರ್ಗವಿ ವಿಜಯಿ. ಕುರು ಪಿತಾಮಹ ಭೀಷ್ಮರೇ ನಮೋ ನಮಃ. ಕುರು ಪಾಂಡವರಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೆ ಏರಿಸಿದ ಗುರುದೇವೋತ್ತಮ ನಮೋ ನಮಃ. ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆಯ ಬಿಸಿ ರಕ್ತವನ್ನೇ ಈರಲು ಸದಾ ಸನ್ನದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರ್ಬಿದ್ದ ಹೆದರೋಳಿಗಳ ಸೊಕ್ಕನ್ನಡಗಿಸುವ ಸಿಂಧೂರಾಜ ದುರ್ಯೋಧನ ಗೋಮಾತೆಯ ಶೀರ ಗೋಪಾಲನಿಗೆ ಅತಿಸಾರ ಯದುಪತಿಯ ಭಕ್ತ ಶಿರೋಮಣಿ ಕುಶಲವೇ. ಕುಮಾರಸ್ವಾಮಿಯ ಮೆಚ್ಚಿಸಿ ಕೌಲವಿದ ಧನುವನ್ನು ಪಡೆದ ನನ್ನ ಮಿತ್ರ ಕರ್ಣ ಏನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿಯನ್ನು ತೋರಿ ಉಪಯುಕ್ತ ಕಾಲಕ್ಕೆ ಸೂಕ್ತ ಸಲಹೆಯನ್ನೇ ನೀಡುತ್ತಿರುವ ನನ್ನ ಮಾವ ಶಕುನಿ ಎಂದು ನಿಮ್ಮೆಲ್ಲರನ್ನೂ ಪಡೆದ ನಾನೇ ಧನ್ಯ ನಾನೇ ಧನ್ಯ. ಅಸ್ಥಿರಾವತಿ ರತ್ನ ಸಿಂಹಾಸನವೇ ನಮೋ ನಮಃ ನಮೋ ನಮಃ ನಮೋ ನಮಃ. ಸೋದರ ದುಶ್ಯಾಸನ ಅಗ್ರಜ ಹುರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಹುರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಗುರುಕುಂಬಿನಿಯ ಆರ್ತಸ್ವರ ಸಂಪನ್ನ ದೀಪ್ತಿಮಣಿ ಮಕುಟ ಭಕ್ತನಿಗೆ ದುರ್ಯೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣಹಿಯರೆ ಎನಗೆ ಸುರಸಿಂಧೂ ತನೆಯ ಗುರುವಂದ್ಯ ನಿಲಯ. ಸೋದರ ದುಶ್ಯಾಸನ ಅಗ್ರಜ ಸೋಟಿ ಇರುವರೆ ಹಿನ್ ನನಗೆ ಸರಿ ಸೋಟಿ ಇರುವರೆ ಬೇಳ್ ಸೋಟಿ ಇರುವರೆ ಹಿನ್ ನನಗೆ ಸರಿ ಸೋಟಿ ಇರುವರೆ ಬೇಳ್. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ಕಡೆ ಎಣಿಸಿಕೊಳ್ಳುತ್ತಿದೆ. ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯ
ದೊಡರಿಗುಗಳ ಒಲಿಸದೆ ಬಿಡುವನೆ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಮ ಶತ್ರುಗಳನ್ನು ಬಿಡುವನೆ ಮಾವಶಕುನಿ ಸಲಹೆ ನೀಡದಿರುವನೆ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಅನುಜದು ಶಾಸನ ಅವರನ್ನು ವಧಿಸದಿರುವನೆ ಅನುಜದು ಶಾಸನ ಅವರನ್ನು ವಧಿಸದಿರುವನೆ ಹೀಗಿರುವಲ್ಲಿ ಸಾಟಿ ಇರುವರೆ ಹಿಂಜನಗ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ಹಿಂಜನಗ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎರಿಸಿ ಬೋರಿದೆ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎರಿಸಿ ಬೋರಿದೆ ಸಾಟಿ ಇರುವರೆ ನನಗ ಸರಿ ಸಾಟಿ ಇರುವರೆ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರು ಅಟ್ಟಹಾಸ ಎಷ್ಟರ ಮಟ್ಟಿಗೆ ಎಚ್ಚಿರುವುದೆಂದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧಲ್ಲವೇ? ತಾತ ಏನು ಹೇಳಿದೆ? ಯುದ್ಧವೇ ಯುದ್ಧ, ನಾನದಕ್ಕೆ ಸದಾ ಸಿದ್ಧ. ಅಲ್ಲದೆ ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಈ ಪಾಂಡವರು ಮದಿಸಿದ ಹಾರೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಚ್ಚು ನುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಆ ಪಾಂಡವರ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಕರ್ಮೋಪದೇಶಕನಾರು? ಇದೇನು ಅಗ್ರಜ ಹೀಗೆ ಹೇಳುವೆ? ನಮ್ಮ ಹಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೆ ಹೇಗೆ ಅದರ ಚಿಂತೆ? ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಪುರುಷೋತ್ತಮರು ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಏನು ಪುರುಷೋತ್ತಮನೇ ಬರಲಿ. ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಾಗ ಆ ಗೋಪಾಲಕನು ಪುರುಷೋತ್ತಮನು. ಪಾಂಡವ ಪಕ್ಷಿಯಾದ ಆ ಗೋಪಾಲಕನು ನೇರವಾಗಿ ನನ್ನ ಮನೆಗೆ ಬಾರದೆ ತನ್ನ ಒಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವರು? ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕೆ? ನಾನದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತವಾದ ನಿನಗೆ ನ್ಯಾಯವು ಅಧೀನವು, ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿ ನೀನು ಈ ರೀತಿ ವರ್ತಿಸುತ್ತಿರುವೆ. ಸಕಲ ವೀರರಿಂದ ಪರಿವೃತ್ತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗಾಂಭೀರ್ಯವನ್ನರಿಯದೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ವಿದುರ, ಅಣ್ಣನ ಆಜ್ಞಾನುಸಾರ ಹೋಗಿ ಈ ಕೂಡಲೇ ಸಭೆಯನ್ನು ಬಿಟ್ಟು ತೊಲಗು. ಇಲ್ಲವಾದರೆ ತಕ್ಕ ಶಾಸ್ತಿ ಆಗುತ್ತು. ಎಚ್ಚರಿಕೆ. ದುರ್ಯೋಧನ, ನನ್ನನ್ನೇ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಕೇಳಿಯೇ ತೀರುತ್ತೇನೆ. ಕೇಳು ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು.
ವಿದುರ, ಎಂತಹ ಅಕಾರ್ಯವನ್ನು ಮಾಡಿದೆ? ಚೀಮುರಿದೆಯ ಪರಿಣಿತನೆ ಸರಿ ಸಮಾನ ಭಾಸವಿಲ್ಲದೆ ಚೀಮುರಿದೆಯ ಪರಿಣಿತನೆ ವೀರಭಟರುಳು ನಯಭಯವಿಲ್ಲದೆ ವೀರಭಟರುಳು ನಯಭಯವಿಲ್ಲದೆ ಈ ಬರಿ ಕೃತ್ಯವ ಕೈದೆಯದುರುಳ ಈ ಬರಿ ಕೃತ್ಯವ ಕೈದೆಯದುರುಳ ಚೈಮುರಿದಯ ಪರಿಣೀಚನೆ ಸರಿ ಸಮಾನ ಭಾವವಿಲ್ಲ ಚೈಮುರಿದಯ ಪರಿಣೀಚನೆ ಚೈಮುರಿದಯ ಪರಿಣೀಚನೆ ಚೈಮುರಿದಯ ಪರಿಣೀಚನೆ. ಎಂತಹ ಅಕಾರ್ಯವನ್ನು ಮಾಡಿದೆ? ಪ್ರಮಾದವಾಯಿತು ದುರ್ಯೋಧನ. ಈ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಈತ ನಿನಗೆ ಬೆಂಗಾಲ ಆಗಿರುತ್ತಿದ್ದರೆ ನಿನ್ನನ್ನು ಜಯಿಸತಕ್ಕವರು ಮತ್ಯಾರಿದ್ದರು? ಕರ್ಣ, ಈ ತರ ಗೊಡ್ಡು ಬೆದರಿಕೆಗೆ ನೀನು ಹೆದರುವೆಯಲ್ಲ. ಹೇಳುವೆನು ಕೇಳು. ದುರದೋಳ್ ಪಾರ್ಥನ ಶಿರವಂತರಿದು ಧರಣಿಗುರುಳಿ ಬೆನೆನುತ ಶಪಥವನ್ನಂದು ಮಹೇಶ್ವರನ ಕುವರರಂ ಮೆಚ್ಚಿಸಿ ವರಮಹೇಶ್ವರನ ಕುವರರಂ ಮೆಚ್ಚಿಸಿ ವರಚಾಪವನಂತ ನಿನಗೆ ಸರಿ ಸಮರಾರಿ ಹರೈ ಕರ್ಣ. ಕರ್ಣ, ಈತನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕೇದೇನಿದೆ ಅದರ ಚಿಂತೆಯನ್ನು ಬಿಡು. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ. ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಹೇಳಿದ್ದನಲ್ಲವೇ? ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ? ಇದನ್ನು ಸ್ವೀಕರಿಸಿ. ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡಿತು ಕುಳಿತುಕೊಳ್ಳುವೆನು. ಎಲ್ಲರೂ ನಮ್ಮ ಅಣ್ಣನ ಆಜ್ಞೆಯಂತೆ ನಡೆಯಬೇಕು. ಇಲ್ಲವಾದರೆ ತಕ್ಕ ಶಾಸ್ತಿ ಆಯಿತು. ಎಚ್ಚರ. ಶ್ರೀಕೃಷ್ಣ ಪರಮಾತ್ಮನಿಗೆ ನಮೋ ನಮಃ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓಹೋ, ಭೀಷ್ಮ ದ್ರೋಣಾದಿ ಗುರು ಹಿರಿಯರು ಎದ್ದು ನಮಸ್ಕರಿಸಿ ಮರ್ಯಾದೆ ಮಾಡಿದರೂ ಸಹ ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ, ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರನು. ಇರಲಿ, ಒಮ್ಮೆ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಿಮಾಯಿ. ಸಾರ್ವಭೌಮರು ನಡೆದುಕೊಂಡು ಬಂದರೋ ಇಲ್ಲ ಉರುಳಿಕೊಂಡು ಬಂದರೋ? ಚಕ್ರವರ್ತಿ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ಹಟ್ಟಹಾಸದಿ ಮೆರೆಯುವ ದಿಟ್ಟ ಶತ್ರುಗಳ ಎದೆಮೆಟ್ಟಿ ಸಿಗಿಯುವ ಗಟ್ಟಿಗ ಈ ರಣದುರಂತರ ಕುರುತಿ ನಿನ್ನಂತ ಒಬ್ಬ ಸಾಮಾನ್ಯ ಡಾಂಬಿಕರನ್ನು ಸತ್ಕರಿಸುವ ವಿವೇಕಿ ಎಂದು ಭಾವಿಸಿದೆಯಾ? ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರಿಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದೇ ನಿಜವಾಗಿದ್ದರು ಅದು ಈ ಭೂಮಾತೆಗೆಂದು ತಿಳಿ. ಕೃಷ್ಣ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು. ಬಗೆ ಬಗೆಯ ವೇಷಗಳನ್ನು ಧರಿಸಿ ಬೆಣ್ಣೆ ಮುದ್ದೆಯನ್ನು ಕದ್ದು ತಿಂದದ್ದಾಯಿತು. ಅನೇಕರನ್ನು ಮೋಸದಿಂದ ಕೊಂದದ್ದಾಯಿತು. ಈಗಿದೆಲ್ಲವನ್ನೂ ಮೀರಿ ದೂತನಾಗಿ ಬರಬಹುದೇ? ನೀನು ಬಂದೇ ಬರುವೆ ಎಂದು ನಾನು ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿದ್ದೆ. ಆದರೆ ನೀನು ನೇರವಾಗಿ ನನ್ನ ಅರಮನೆಗೆ ಬಾರದೆ
ನಿನ್ನೊಟ್ಟುಗುಣಕ್ಕನುಸಾರವಾಗಿ ಮುರುಕು ಜೋಪಡಿಯ ಈ ವಿದುರರ ಮನೆಗೆ ಹೋಗಬಹುದೇ? ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆಗಳಿಗೆ ಅವರುಗಳ ಮನೆಗಳಿಗೆ ಹೋಗಿ ನಿನ್ನ ಹಸಿವನ್ನು ನೀಗಿಸಿಕೊಳ್ಳಬಹುದಾಗಿದೆ. ಚಿಚೆ, ಗೊಲ್ಲರಿಂದ ಪೋಷಿತನಾದ ನಿನಗೆ ಗೊಲ್ಲ ಬುದ್ಧಿಯು ಹೇಗೆ ತಾನೇ? ಸರಿ ಸರಿ, ಬಂದದ್ದಾಯಿತಲ್ಲ. ಏ ಸಿಂಹಪೀಠವನ್ನು ಅಲಂಕರಿಸು. ಏ ಸಾರ್ವಭೌಮನ ರಾಜ್ಯ ವೈಭೋಗವನ್ನು ನೋಡಿಕೊಂಡು ಕುಳಿತುಕೋ ಕೃಷ್ಣ. ಭಾವ, ನಿನಗೆ ನರ್ತನವೆಂದರೆ ಬಲು ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದೇನು? ಇದ್ದೇ ಇದೆ. ಕೆಲ ಕಾಲ ನನ್ನ ಅರಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ. ಸೋದರ ದುಶ್ಯಾಸನ, ಅಗ್ರಜ, ನಡೆಯಲೇ ನರ್ತನ. ಯಾರಲ್ಲಿ ಆ ರಾಜನರ್ತಿಕೆಯರನ್ನು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ, ಕರುಣಾಳು ಕುರು ಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರು ಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ, ಛಾಪ ವಿಜಯ ಬಲ್ಲ ಕರ್ಣನ ಪರಮಾತ, ಸೋದರ ಭಾವದ ಹಿತದಿ ಚತುರ, ಸೋದರ ಭಾವದ ಹಿತದಿ ಚತುರ, ಸೋದರ ಮಾವದ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಗುರು ಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಗುರು ಭೂಪ ರಾಜೇಶ್ವರ.
ಕೊಳಲನಾದದಿ ಜಗವನ್ನೇ ಮರುಳುಗೊಳಿಪ ಕೊಳಲನಾದದಿ ಜಗವನ್ನೇ ಮರುಳುಗೊಳಿಪ ಹರಿ ಎಷ್ಟೇ ಆದರೂ ಗೋಪಿಕಾ ಸ್ಥಿರೊಡನಿದ್ದವನು ಹೋಗಿ ಕುಳಿತುಕೋ. ಏನರ್ಥಕ್ಕೆ ಹೀಗ ಬಾ, ಹೀಗ ಬಾ. ಇದು ಯಾರ ರಾಜಸಭೆ? ನನ್ನ ರಾಜಸಭೆಯಲ್ಲಿ ಕೃಷ್ಣನ ಗುಣಗಾನವೇ. ಅಪರಾಧ ನಿಮ್ಮೆಲ್ಲರನ್ನು ಒಂದೇ ಶೂಲಿಗೆ ಇರಿಸಿಬಿಟ್ಟೇನು. ಎಚ್ಚರ. ಅಲ್ಲಿ ಮತ್ತೊಮ್ಮೆ ಹಾಡಿ. ಅದೇ ಕೃಷ್ಣ ಎಂದಲ್ಲ, ಅದನ್ನೇ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದ ಗದಧಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ. ಇವನಿಗೆ ಸಾಟಿ ಯಾರಿಹರಿಲ್ಲ. ಇವನಿಗೆ ಸಾಟಿ ಯಾರಿಹರಿಲ್ಲ. ಇವನಿಗೆ ಸಾಟಿ ಯಾರಿಹರಿಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಗೌರವೇಶ್ವರ. ಮುರಹರಿಯು ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವರ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಕೇಳುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೀವು ಬಾಲ್ಯದಿಂದಲೂ ನೀವು ಪಾಂಡವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆತು ಅವರು ನಿಮ್ಮೊಡನೆ ಸಂಧಿಗೆ ಸಮ್ಮತಿಸುತ್ತಿರುವರು. ಅದು ಅಲ್ಲದೆ ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಇನ್ನು ಮುಂತಾದ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ, ಅವಿಚಾರ, ಕರ್ತವ್ಯ, ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು. ಬೇಡ ಸುಯೋಧನ ದುಡುಕುವುದನು ಸೀತ. ಸುಯೋಧನ, ಬೇಡ ಸುಯೋಧನ ದುಡುಕುವುದನು ಸೀತ. ರಾಜ್ಯವಾನಿ ಗೈ ಚಲವನು ಗೈ. ರಾಜ್ಯವಾನಿ ಗೈ ಚಲವನು ಗೈ. ಅರೆ ಬೇಡ ಸುಯೋಧನ ದುಡುಕುವುದನು ಚಿತ್ತ. ದುಡುಕುವುದನು ಚಿತ್ತ. ಇಲೆಯೊಳು ನಿನ್ನಯ ಬಲವನ್ನು ಮುರಿವರು. ಇಲೆಯೊಳು ನಿನ್ನಯ ಬಲವನ್ನು ಮುರಿವರು.
ರಾಜವನಿಗೈ ಚಲವನು ಗೈಯದೆ ರಾಜವನಿಗೈ ಚಲವನು ಗೈಯದೆ ಬೇಡ ಸುಯೋಧನ ದುಡುಕುವುದನು ಜಿತ ದುಡುಕುವುದನು ಜಿತ ದುಡುಕುವುದನು ಜಿತ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನು ಮಾಡಬೇಡ. ಇದೀಗ ಸಂಧಿಗೆ ಸುತ್ಸಮಯ. ಪಾಂಡವರು ಅನ್ಯರೇ, ನಿನಗೆ ಸಹೋದರರಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರವು ಆ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿರುವರು. ಆದರೂ ಏನು ಮಾಡಲಿ, ಕೆಡುವವರನ್ನು ನೋಡುವಾಗ ವಿವೇಕವನ್ನು ಹೇಳುವುದು ನನ್ನ ಕರ್ತವ್ಯ. ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮ ಹೇಳುವುದಕ್ಕಿಂತ ಹೆಚ್ಚಿಗೆ ನಾನೇನನ್ನು ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನಗೆ ಇಷ್ಟ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಹೇಗೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದು. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಕೇಳಿದೆ. ಕೃಷ್ಣ, ಮಹಾನುಭಾವರಾದ ನೀನು ನಿನ್ನ ದೂತತ್ವವನ್ನು ಶ್ಲಾಘನೀಯವಾಗಿ ಮಾಡಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಹೇ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಓಹೋ ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ಹೋಗ್ಬಿಡತ್ವ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವು. ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಹೇಳುವೆನು ಕೇಳು. ಈ ದುರ್ಯೋಧನನ್ನು ಸದೆಬಡಿಯಬೇಕಂದನಲ್ಲವೇ ಆ ನನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕಂದನಲ್ಲವೇ ಆ ನಿನ್ನ ಪಾರ್ಥ, ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲ ಆ ಪಾಂಡವರು, ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನರನ್ನು ಪಿಡಿಗೈದು ಈ ಭರತಖಂಡದಲ್ಲಿ ತಮ್ಮ ದುಸಪದಾಗೆ ಆರಿಸುವ ಯೋಚನೆ ಮಾಡುತ್ತಿರುವರಲ್ಲ ಆ ನಿನ್ನ ಹೇಳಿ ಪಾಂಡವರು, ಅದು ದುರಾಶಯ. ತಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಹೇ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ರೋಷಾಗ್ನಿಗಾಳಿಯು ಇಂತಹ ಯುದ್ಧ ಬಿರುನುಡಿಗಳಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡಬೇಕು ಕೃಷ್ಣ. ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡಬೇಕು ಬೇಸರವ, ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರವ. ನಾಡು ದೊರಕದು ಕಾಡಿಗೋಗಲಿ ಜಯಲಾಗಲಿ ರಾಜನು.
ಮೆಟ್ಟಿ ಮೆರೆದಿವೆ ಜಗದೊಳಗೆ ಮೆಟ್ಟಿ ಮೆರೆದಿವೆ ಜಗದೊಳಗೆ ಕಾಣವರ ಕೂಡಿ ಕಾಣುವುದು ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಉಕ್ಕಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ ಎದುರು ಬಿದ್ದು ಎದುರಾಳಿಗಳ ಸದೆ ಪಡೆಯಬಲ್ಲೆ ಆದರೆ ಇಂಥ ಬಿರುನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ನಿನ್ನ ಪಾಂಡವ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ ಕೃಷ್ಣ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಒಗೆದು ಅವನ ಬಿಸಿ ರಕ್ತವನ್ನು ಪಾನ ಮಾಡಲು ನಾವುಗಳು ಸದಾ ಸಿದ್ಧರಿದ್ದೇವೆ. ಹೋಗು ಕೃಷ್ಣ, ಹೋಗು. ಸಮರವೇ ಸಿದ್ಧ. ಕಡುಜರಿವೆನ್ನು ವೈರಿಯ ಶಿರಗಳನ್ನು ಕಡುಜರಿವೆನ್ನು ವೈರಿಯ ಶಿರಗಳನ್ನು ನೀಚರ ಒಡನಂಬಗಳು ಸುಳ್ಳ ವೈರಿಯ ಶಿರವನಗಳು ನೀಚರ ಒಡನಂಬಗಳು ಸುಳ್ಳ ವೈರಿಯ ಶಿರವನಗಳು ಚಲದಲ್ ಬಲದಲ್ ನೆರೆಯುವೆ ಈಗಲೇ ಚಲದಲ್ ಬಲದಲ್ ನೆರೆಯುವೆ ಕಡುಜರಿವೆನ್ನು ವೈರಿಯ ಶಿರಗಳನ್ನು ಕುಲಚರ ಎಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತ ಪಾನ ಮಾಡದೆ ಬಿಡುವುದಿಲ್ಲ. ಎದುರು ಬಿದ್ದ ಎದುರಾಳಿಗಳ ಸೊಕ್ಕನ್ನು ಅಡಗಿಸುತ್ತದೆ. ನಾನು ಚಿಂದುರಾಜನಲ್ಲ. ಹೋಗು ಕೃಷ್ಣ, ಹೋಗು. ಸಮರವೇ ಸಿದ್ಧ. ಅರಣ ಜಯಿಸಿ ಬರುವರನ್ನು ಚರಾಚರದ ಕೊಲ್ಲುವೆ. ಅರಣ ಜಯಿಸಿ ಬರುವರನ್ನು ಚರಾಚರದ ಕೊಲ್ಲುವೆ. ಬರುವರನ್ನು ಜಗ್ಗಿಸದೆ ಕೊಲ್ಲುವೆ. ಬರುವರನ್ನು ಜಗ್ಗಿಸದೆ ಕೊಲ್ಲುವೆ. ದುಷ್ಟರಾದ ಮರನ್ನು ಹಚ್ಚಿ ನೆಚ್ಚಿ ಕೊಲ್ಲುವೆ. ಅರಣ ಜಯಿಸಿ ಬರುವರನ್ನು ಚರಾಚರದಿ ಕೊಲ್ಲುವೆ. ಚರಾಚರದಿ ಕೊಲ್ಲುವೆ. ಚರಾಚರದಿ ಕೊಲ್ಲುವೆ. ಕೃಷ್ಣ, ನಿನ್ನ ಹೋಗು ಕೃಷ್ಣ, ಹೋಗು. ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನವೇನು ಹಗೆ ತಿರದ ಹೊರತು ಈ ರಾಧೆಯರಿಗೆ ಪೃಷ್ಠಾನವೂ ಚಲಿಸುವುದಿಲ್ಲ. ಚಲಿಸದು ರಾಧೆಯರ ಪಂಥ ಎತ್ತ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ತುರುಳ ಪಾರ್ಥನ ಶಿರವು ಹರಿವ ತನಕ ದುರುಳ ಪಾರ್ಥನ ಶಿರವು ಹರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕ. ನಮ್ಮಂತ ವೀರ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲು ಯತ್ನಿಸುತ್ತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ನಿಂದ ಪ್ರಾರಂಭಿಸಿದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳೋಕೆ ಬಂದೇ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕಾಲವೇಶ್ವರನಿಗಾಗಿ ತನು ಮನ ಧನಗಳರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೇ ಅಂಗಾಧಿಪತಿ ಕರ್ಣ, ನಿನ್ನೀ ಮಾತುಗಳಿಂದ ಯಾದವ ಗ್ರಹಣೆಯನ ಕಂಠವೇ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿರಿ.
ಭಾರತ ಭೂಮಿ ಸಜೈಸಿ ದುರಾಶಾ, ಭಾರತ ಭೂಮಿ ಸಜೈಸಿ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರಾಶಾ, ಸಜೈಸಿ ದುರಾಶಾ. ಕರೆಸಿ ಗನಿ ಅದು ಜಾತರ ಕೃಷ್ಣ ಮಾವ, ಕರೆಸಿ ಗನಿ ಅನು ಜಾತರ, ದರೆಯನಿತ್ತು ಖ್ಯಾತಿ ಪಡೆಯ ಸುಖಿಯಾಗು ವೀರ, ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರನವ ನೀನಿಗಿ ಸೈರಣೆಯ ತಾಳೈ, ವೈರವದ ನೀನಿಗಿ ಸೈರಣೆಯ ತಾಳೈ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿತ ಪರಗುಣಯುತ ನೆನೆಸಿ ಒರೇ ದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿತ ಪರಗುಣಯುತ ನೆನೆಸಿ ಒರೇ ದರೆಯ. ಭಾರತ ಭೂಮಿ ಸಜೈಸಿ ದುರಾಶ, ಸಮಾನ ಶೌರ್ಯ ಸಾಹಸ ರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರಾಶ, ಸಜೈಸಿ ದುರಾಶ. ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸಗೊಯ್ಯಬೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಒಪ್ಪುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಹೊರತು ಅವರಿಗೆ ಮತ್ತೇನೂ ಇಲ್ಲ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಚಾರ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾ ಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯವಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುಪುತ್ರರೊಡನೆ ಸಮಾನ ಭಾವದಿಂದ ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಮಾತ್ರ, ಮತ್ತೋರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದ ಸಲುವಾಗಿ, ಮಾನವ ಕೋಟಿಯನ್ನು ಸಂರಕ್ಷಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿಯ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷ ಪ್ರದಾನ ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದುದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಶಾಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಸಲುವಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿವುದೇ ಹೇಳಿ ಪಾಂಡವರಳು, ಕ್ಷಾತ್ರ ಧರ್ಮವಿವುದೇ ಹೇಳಿ ಪಾಂಡವರಳು, ರೂಢಿಯೊಳಗವರನ್ನೇ ಶ್ರೇಷ್ಠರೆಂದಿ ಪರೈ ಮೂಢತರವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀರಿದೆಲ್ಲವ ಅರಿತು ನೀರಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧ
ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಇಚ್ಛೆಯು ಯುದ್ಧವಾದರೆ ಖಂಡಿತ ಅದನ್ನೇ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ವರ್ಣಿಸಲಿ? ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟ ದುತ್ಯಕ್ಕೆ ಕರೆತದ್ದನ್ನು ಮರೆತೆಯ? ವಾರಣಾವತಾರ, ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾಗದು. ಕೆಚ್ಚನೆಯ ಕೌರವೇಶ್ವರನ ಉಚ್ಛ್ವಾಸವನ್ನು ರೊಚ್ಚಿಗಬ್ಬಿಸಿ ಕೆಣಕಿ ಕೇಕೆ ಹಾಕಿದ ಕಳಲ್ಲ ಆ ನಿನ್ನ ಪಾಂಡವರ ಸ್ಥಿತಿ ಪಾಂಚಾಲೆ. ಅಂದೆ ದೊಡ್ಡನ ಛಲವನ್ನ ಸ್ವಯಂಭೂತ ಪ್ರೇತ ಪಿಶಾಚಿಗಳ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕಳೆಯ ವಂಶದಿಂದ ಉದ್ಭವಿಸುವ ಈ ಅಸ್ತಿರ್ಯಾವತಿಯ ರತ್ನ ಸಿಂಹಾಸನ ರಕ್ತದ ಕೋಣೆಯಲ್ಲಿ ಕೊಚ್ಚಿ ಕೆಟ್ಟರು ಸರಿಯ ಕಟ್ಟ ಕಡಿಯಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಗೌರವನು ಮಕ್ಕಳದ ಬಂಡಿಡಿದು ಬಂಡಾಗಿ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಯ ಎಲೆಗಳಲ್ಲೇ ಕೆಟ್ಟರು ಸರಿಯ ಎಲೆಗಳಲ್ಲೇ ಸತ್ಕರಿಸಲಿರುವೆವು. ಸಂಧಾನಕ್ಕೆಂದು ಬಂದ ಹದಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆ. ಅದೇಯ ನಿಂದವರ ಮೇಲೆ ಜಲಮತಿ ಪಾಂಡವರು ಅದೇಯ ನಿಂದವರ ಮೇಲೆ ಕಳೆಯ ನಿಂದವರ ಮೇಲೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ, ವೀರರಥಿಕರ ಕೋಶದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಹೋಗು, ಇದೇ ನನ್ನ ಕಡೆಯ ಸಂದೇಶ. ಸಂಗ್ರಾಮ ಸಲಪರಣಿಗಳನ್ನು ಅಣಿಪಡಿಸಿಕೊಳ್ಳುವಂತೆ ಆ ನಿನ್ನ ಪಾಂಡವರಿಗೆ ಹೇಳಿಬಿಡು. ಜ್ಞಾತಿಗಳೊಡನೆ ಶಾಂತಿಯಿಂದ ಜೀವಿಸಬೇಕೆಂಬ ಧರ್ಮರಾಯನು, 1000 ಹಾರಿಬಳವಲ್ಲ ರುದ್ರಾಂಶ ಸಂಭೂತನಾದ ಭೀಮಸೇನನು ಪರಶಿವನೊಡನೆ ಹೋರಾಡಿ
ಪಾಶುಪತಾಸ್ತ್ರವನ್ನೇ ಪಡೆದ ಮಧ್ಯಮ ಪಾಂಡವ ಪಾರ್ಥನು ಇನ್ನು ಮಹಾವೀರರಾದ ನಕುಲ ಸಹದೇವರುಗಳ ಪರಾಕ್ರಮವನ್ನು ತಿಳಿಯದೆ ದುಡುಕಿ ಮಾತನಾಡುತ್ತಿರುವೆಯಾ? ಕೃಷ್ಣ, ಮಹಾಶೂರರನ್ನೇ ಹೊಗಳುತ್ತಿರುವೆ. ಏನೆಂದೇ? ಪಾಂಡವರು ಪರಾಕ್ರಮಿಗಳೇ. ಧರ್ಮರಾಯ ಅವನೊಬ್ಬ ಕೈಲಾಗದ ಹೇಳಿ. ಹೆಣ್ಣು ಆ ಹೊಟ್ಟೆ ಬಾಕ ಭೀಮನು ಬಂಡಿ ಬಂಡಿ ಅನ್ನವನ್ನುಂಡು ಬಲವಿಲ್ಲದೆ ತನ್ನ ಅಣ್ಣನೆಯಿಂದ ಅಲಿಯುತ್ತಿರುವನು. ಹೆಣ್ಣು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ವಿರಾಟ ರಾಜನ ಪುತ್ರಿ ಉತ್ತರೆಗೆ ನಾಟ್ಯವನ್ನು ಕಲಿಸಿದ ಆ ನಿನ್ನ ಮಿತ್ರ ಪಾರ್ಥ. ಪಾಪ ಬಾಲಕರಾದ ನಕುಲ ಸಹದೇವರು, ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ. ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗೆ ತಿಳಿಯದೆ ಹೊರತು ಗೋಪಾಲಕನಾದ ನನಗೆ ತಿಳಿಯಲಿಲ್ಲವಲ್ಲ. ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ನನ್ನವರ ಪರಾಕ್ರಮವನ್ನು ಹೇಳುವೆ. ಗಮನವಿಟ್ಟು ಕೇಳು. ಭರತ ಖಂಡವ ಜಯಿಸಿ ಅರುಷದಿನ್ ಕುರುಕುಲವ ಪರಿಪಾಲಿಸುತ್ತಿರ್ಪ ಯನಗದಾರು ಸಾಟಿ ಪಂಡ ಭೀಮನ ಗುಂಡಿಗೆಯ ಸೀಳಲ್ ಪಂತಗೈನ ಎನ್ನನು ಜಡಿಗಾರ ಕುಮಾರಸ್ವಾಮಿಯ ಮೆಚ್ಚಿಸಿ ಈ ಕರ್ಣನಿಗೆ ಸರಿಸಾಡಿಯೇ ಆ ನಿನ್ನ ಅರ್ಜುನ. ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂಸರೆ ಬಡವರು ಮಕುಟ ಮರ್ದನರು. ಕೃಷ್ಣ ಕೃಷ್ಣ, ಇಡೀ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಹಾಳುತ್ತಿರುವ ನಾನು ಸಾಯೋ ಅಥವಾ ನನಗೆದರಿ ಕಾಡಿನಲ್ಲಿ ದಿಕ್ಕೆಟ್ಟು ಹಲಿಯುತ್ತಿರುವ ಆ ಪಾಂಡವರು ಸಾಹಸಿಗಳು. ಆ ನಿನ್ನ ಮಿತ್ರ ಪಾರ್ಥನ ಶಿರವನ್ನು ಭೂಮಿಗೆ ಕೆಡುವುದಾಗಿ ಶಪಥ ಮಾಡಿ ಕಾಲವಿದ ಧನಸ್ಸನ್ನು ಪಡೆದಿರುವ ಈ ನನ್ನ ಮಿತ್ರ ಕರ್ಣ ಏನು ಆ ಬಂಡ ಭೀಮನ ಹೊಟ್ಟೆಯನ್ನು ಸೀಳಿ ಬಿಸಾಡಲು ಸದಾ ಸನ್ನದ್ಧನಾಗಿರುವ ಎನ್ನನುಜ ದುಶ್ಯಾಸನ, ಮಹಾಪರಾಕ್ರಮಶಾಲಿಯಾದ ಸಿಂಧುರಾಜ ದುರ್ಯೋಧನ. ಏನು ಸಮಯ ಸಂಜೀವಿನಿಯಂತೆ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರಗಳನ್ನು ಎಳೆಯುತ್ತಾ ಸೂಕ್ತ ಕಾಲಕ್ಕೆ ಉಪಯುಕ್ತ ಸಲಹೆಗಳನ್ನೇ ನೀಡುತ್ತಿರುವ ನನ್ನ ಮಾರ್ಗದರ್ಶಕ ಸೋಬಲ ರಾಜ ಮಾವ ಶಕುನಿ. ಕೃಷ್ಣ, ನಮ್ಮ ಭೀಷ್ಮಾಚಾರ್ಯರು ಧನುರ್ಧಾರಿಯಾಗಿ ನಿಂತರೆ ಅವರನ್ನು ಎದುರಿಸಬಲ್ಲ ವೀರನು ಶೂರನು ಈ ಚತುರ್ದಶ ಭುವನದಲ್ಲೇ ಮತ್ತಾರು ಇಲ್ಲ. ಆಚಾರ್ಯ ಗುರು ದ್ರೋಣಾಚಾರ್ಯರು ಸಮಸ್ತ ಕುರು ಪಾಂಡವರಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದ ಮಹಾಗುರುಗಳು. ಇಂಥ ಹತೀರಥ ಮಹಾರಥರ ಮುಂದೆ ಆ ನಿನ್ನ ಹೇಳಿ ಪಾಂಡವರು ಅಸಮರ್ಥರು. ಕೃಷ್ಣ, ಅಸಮರ್ಥರು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಇಂದ್ರಪ್ರಸ್ಥಾದಾದಿ ಗ್ರಾಮಗಳಲ್ಲಿ 5 ಊರುಗಳನ್ನಾದರೂ ಕೊಡು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿರುವು. ಅಲ್ಲಿಗೆ ಬೇಕಾದರೆ ಹೋಗಲಿ. ಸಹೋದರ ದುರ್ಯೋಧನ, ಹೋಗಲಿ. ಭೀಮಸೇನನು ಮಹಾನ್ ಹೊರಟ, ಆತನಿಗಾದರೂ ಒಂದು ಗ್ರಾಮವನ್ನು ಬಿಡು. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧ್ಯ ಮಾತನಾಡುತ್ತಿರುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನೇನು ಅರಿಯದವನೆಂದು ಭಾವಿಸಿಲ್ಲ. ಹಿಂದೆ ಬಲಿಚಕ್ರವರ್ತಿಯ ಬಳಿ 3 ಅಡಿ ಭೂಮಿಯನ್ನು ದಾನವಾಗಿ ಕೇಳಿ ಆತನನ್ನೇ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ? 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಆತನ ಪರಿಣಾಮವೇ ಹೀಗಾದ ಮೇಲೆ ಇನ್ನು 1 ಗ್ರಾಮವನ್ನು ಕೊಟ್ಟರೆ ನನ್ನ ಪರಿಣಾಮವೇನಾದೀತು? 1 ಗ್ರಾಮವಲ್ಲ ಕೃಷ್ಣ, 1 ಗೋಪಾದ ಸ್ಥಳದಲ್ಲಿ ಮುಳ್ಳು ಮರಿಯುವಷ್ಟು ಸಹ ಸ್ಥಳವನ್ನು ಕೊಡುವುದಿಲ್ಲ. ಚಕ್ರವರ್ತಿ,
ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಅವರೇ ಎಲ್ಲ ರಾಜ್ಯವನ್ನು ಅಪಹರಿಸುವರು. ಅಲ್ಲ, ಅಪಹರಿಸಲು ಇದು ಬೆಣ್ಣೆ ಮುದ್ದೆಯಲ್ಲ. ರಾಜ್ಯ ಕೃಷ್ಣ, ರಾಜ್ಯ. ಕೋಟಿ ಸಿಡಿಲುಗಳ ಶತಕೋಟಿ ಗುರುಗಳ ಗೊಂಬಾಟಕ್ಕೂ ಬೆದರದ ಈ ನನ್ನ ಗಂಡು ಗುಂಡಿಗೆಯು ಆ ನಿನ್ನ ಸಣ್ಣ ಪಾಂಡವರ ಬೊಂಬೆಯಾಟಕ್ಕೆಂದು ಭಾವಿಸಿದೆಯಾ ಗೋಪಾಲ? ಸುಯೋಧನ, ನಿನ್ನಿಂದ ಇಡೀ ಕುರುವಂಶವೇ ನಾಶವಾಗುವುದು. ಕುರುವಂಶಕ್ಕಲ್ಲ, ಆ ನಿನ್ನ ಪಾಂಡವ ವಂಶಕ್ಕೆ. ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನನ ಬಾಣಗಳು ಎದುರು ನೋಡುತ್ತಿರುವು. ನಿಲ್ಲುವಂತಗ ಹೆಣ್ಣಲ್ಲಿಗೆ ಪಲಾಯನ ಮಾಡುತ್ತಿರುವೆ. ವಿಜಯರಾಜರಿಂದ ಮೆರೆಯುತ್ತಿರುವ ನನ್ನನ್ನು ಪುರುಷ ವಾಕ್ಯಗಳಿಂದ ಅಪಹಾಸ್ಯ ಮಾಡುವಂತಾದೆಯಾ? ನಿಲ್ಲುವಂತಗ. ಗತಿ ಬೇಡೈ ಸುಯೋಧನನೆ ತೋರಿ ಗಜಾತಿಗಳ ಸೈಲಟೈ. ಗತಿ ಬೇಡೈ ಸುಯೋಧನನೆ ತೋರಿ ಗಜಾತಿಗಳ ಸೈಲಟೈ. ಅದೇ ಕಿತ್ತು ಹೊಗಳುವೆ, ಅದೇ ಮಾತು ಹೊಗಳುವೆ. ಅದೇ ಕಿತ್ತು ಹೊಗಳುವೆ, ಅದೇ ಮಾತು ಹೊಗಳುವೆ. ಕುಲಹೀನ ಕುಲವ ಮರೆತೆಯ ಕುಲದಳು ಕಳೆಯದೆ ಬಿಡುವೆನೆ. ಕುಲಹೀನ ಕುಲವ ಮರೆತೆಯ ಕುಲದಳು ಕಳೆಯದೆ ಬಿಡುವೆನೆ. ಗತ್ರದೊಳ್ಳು ನಿನ್ನ ಮದವನರೆಯೊಬೆ. ಕೃಷ್ಣ, ಆಮ ಕದ್ದನದೊಳ್ಳು ನಿನ್ನ ಮದವ ನಡಗುವೆ. ಚದುರನೆ ಕೇಳ್ಮರುಳೆ ಮಂದಮತಿಯಂತೆ ಮುಂದಾನಿ ಹರೆಯದೆ. ಮಂದಮತಿಯಂತೆ ಮುಂದಾನಿ ಹರೆಯದೆ ದುಂದುಗವಾ ಪಡುವೆ. ಸುಯೋಧನ ದುಂದುಗವಾ ಪಡುವೆ. ಜೈಸರು ನೋ ಸೈಸೆ ನಿನ್ನ ಮೋಸ. ಜೈಸರು ನೋ ಸೈಸೆ ನಿನ್ನ ಮೋಸ. ಸಹಿಸಬಲ್ಲವರಾರೋ ಸುಯೋಧನ, ಸಹಿಸಬಲ್ಲವರಾರೋ. ಪರಮ ಪುರುಷನಿರುವ ಬಿರುದನು ಪದವಿಯೋ ಅಡಗಿದೆ ಕೆಡುಕನೆ. ಪರಮ ಪುರುಷನಿರುವ ಬಿರುದನು ಪದವಿಯೋ ಅಡಗಿದೆ ಕೆಡುಕನೆ. ಕತಿ ಬೇಡೈ ಸುಯೋಧನನೆ ತೋಡಿ ಗಜಾತಿಗಳ ಸೈರಣೈ 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 ಸೈರಣೈ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಸ್ತವೇ? ಯದು ವಂಶದ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ? ಅದನ್ನು ತಾವೇ ನಿರ್ಣಯಿಸಲ್ಪಡಬೇಕು. ಯಾರು ನಿರ್ವಹಿಸಬೇಕಾಗಿಲ್ಲ. ನಿನ್ನ ನಿನ್ನ ಸಲಹೆಯನ್ನು ಮುಖ್ಯ ಸಲಹೆಯನ್ನು ಇಟ್ಟಿದ್ದೇನೆ. ಯಾರಿಗೋ? ಮತ್ತೆ ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಸಾರ್ವಭೌಮನ ಬಾಯಲ್ಲೇ ಕೇಳಿ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ಈಗಾಗಲೇ ಶಕುನಿ ಮಾವನವರು ಒಂದು ಸಲಹೆಯನ್ನಿತ್ತಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದರೆ ಅದು ಬಹಳ ಅದ್ಭುತವಾಗಿಯೇ ಇರಬಹುದು. ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಬಹಳ ಅದ್ಭುತಕಾರವಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಸಹೋದರ ದುಶ್ಯಾಸನ, ಅಗ್ರಜ, ಸಿಂಧೂರಾಜ, ಕರ್ಣ, ಮಾವ ಶಕುನಿ, ಅಗ್ಗದಿಂದ ಬಂಧಿಸಿರಿ ಈ ಕೃಷ್ಣನನ್ನು. ಯಾರು ಯಾರನ್ನು ಬಂಧಿಸುವರೋ ಮಂದಮತಿಗಳ. ನಿನ್ನನ್ನು ನಿನ್ನ ಹಂಗಾಮಗಳನ್ನು ಬಂಧಿಸಿ ನಿನಗೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಯತ್ನಿಸುತ್ತಿರುವಿಯಾ? ನಿಮ್ಮಿಂದ ಸಾಧ್ಯವಿಲ್ಲ. ಹಾಗಾದರೆ ಈಗ ನನ್ನ ಬಂಧಿಸಿರಿ.
ಕರ್ಣ, ಪರಮಾತ್ಮ, ನನ್ನ ಸಂಗಡ ಬರುವೆಯ? ನಿನ್ನಲ್ಲಿ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಆಗಬಹುದು ಪರಮಾತ್ಮ. ಪರಮಾತ್ಮ, ಮಹಾಮಹಿಮರಾದ ನೀವು ಕುಲಹೀನದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದಿಲ್ಲ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಕುಂತಿ ದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನಗೆ ಸಹೋದರರಾಗಬೇಕು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ನನ್ನನ್ನು ವಂಚಿಸುತ್ತಿರುವೆ ದೇವ. ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ, ಇದು ನಿನ್ನ ಧರ್ಮವೇ? ದೇವಾ ಶೋಧನೆಯೇನಿದು ಸಾಪ, ಪಾಪಿಯಾದೆ ಪರಿತಾಪ ಕೀಳಾದೆ. ದೇವಾ ಶೋಧನೆಯೇನಿದು ಸಾಪ, ಇದೇ ಸಾಪ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು. ಬಹುದಿನ ನೊಂದೆ ಬಂಧುಗಳ್ಯಾರೆಂದು, ಇಂದು ಅದನ ಅಪನಿಂದನೆಯಲ್ಲಿ ತಂದೆ. ಇಂದು ಅದನ ಅಪನಿಂದನೆಯಲ್ಲಿ ಬಂದೆ. ಬಂದ ವಿಮೋಚನ ಮಾರ್ಗನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಶೋಧನೆ ಏನಿಯುತ್ತೆ ಪಾಪಿಯಾದೆ ಪರಿತಾಪ ಕೀಡಾದೆ. ದೇವಾ ಶೋಧನೆ ಏನಿಯುತ್ತೆ ಸಾಪ, ಇದು ಸಾಪ. ಜನುಮದಾದಯ ಆಂತರ್ಯವರಿತು, ದಾತೆಯ ನಿರ್ಧಯವರಿತು. ಕೃಷ್ಣ ಕೃಷ್ಣ ಜನ್ಮರಾಸ್ಯದ ಆಂತರ್ಯವರಿತು, ಜನುಮದಾತೆಯ ನಿರ್ಧಯವರಿತು. ಜೀವಿಸಲೇ ಬರಿ ಸಹಚರ ಜೊತೆಗೂಡಿ, ಜೀವಿಸಲೇ ಸಹಚರ ಜೊತೆಗೂಡಿ. ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ. ದೇವಾ ಶೋಧನೆ ಸಾಪ, ಪಾಪಿಯಾದೆ ಪರಿತಾಪ ಕೀಡಾದೆ. ದೇವಾ ಶೋಧನೆ ಸಾಪ, ವಿಧಿ ಸಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರ ಇದ್ದ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡಿದರೆ
ರವರವಾದ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ಮೋಸ ಮಾಡುವುದಂತೆ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಮೈದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ದಾನ ಶೂರನಿ ಭ್ರಾಂತಿಯ ವಿರುದ್ಧ ದಾನ ಶೂರನಿ ಭ್ರಾಂತಿಯ ವಿರುದ್ಧ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪರವೆನು ಸುರಚಿರ ಶರದರ ಶರಣರ ಪರವೆನೆ ಸುರಚಿರ ಶರದರ ಶರಣರ ಪರವೆನೆ ಮಾತನು ಪ್ರೇಮದಿ ಆಲಿಸು ವೀರ. ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ದರೆಯನು ಪೊರೆಯುತ್ತ ಧರ್ಮದಿ ನಿರುತ ದರೆಯನು ಪೊರೆಯೈ ಧರ್ಮದಿ ನಿರುತ ಅನುಜರ ಸೇರೈ ಕರುಣೆಯ ತಾಳೈ ಅನುಜರ ಸೇರೈ ಕರುಣೆಯ ತಾಳೈ ನೀ ಬಾಳೈ ನೀ ಬಾಳೈ ಸುರಚಿರ ಶರದರ ಶರಣರ ಪರವೆನೆ ಸುರಚಿರ ಸುರಚಿರ ಶರದರ ಶರಣರ ಪರವನೆ ಸುರಚಿರ ಶರದರ ಶರಣರ ಪರವೆನ್ ಮಾತನು ಪ್ರೇಮದಿ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ ಆಲಿಸು ವೀರ. ಕರ್ಣ, ನನ್ನ ಮಾತು ಸತ್ಯ ಎಂಬುದನ್ನು ಕೇಳು. ನಿನ್ನ ತಾಯಿಯು ಕನ್ಯಕಾವಸ್ಥೆಯಲ್ಲಿದ್ದಾಗಲೇ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಆ 5 ಮಂತ್ರಗಳಲ್ಲಿ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಆಗ ಜನಿಸಿದೆ. ನಿನ್ನ ತಾಯಿಯು ಈ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅನಂತರ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಸಾಕಿ ಸಲಿದರು. ಈಗ ದುರ್ಯೋಧನ ಆಸ್ಥಾನದಲ್ಲಿರುವೆ. ನನ್ನ ಮಾತನ್ನು ಕೇಳು ಕರ್ಣ. ಈಗಲೂ ನನ್ನ ಜೊತೆ ಬಾ. ಗೌರವವನ್ನು ಪಾಂಡವರಿಂದ ನಿನಗೆ ತೋರಿಸುವನು. ಕೌರವ ಪಾಂಡವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಅವರಿಂದಲೂ ಸಾಮಂತ ರಾಜರನ್ನು ಹೋಲೈಸಿಕೊಂಡು ದಿವ್ಯ ಸಿಂಹಾಸನವನ್ನು ಹೇರಿ ರಾಜ್ಯಭಾರವನ್ನು ಮಾಡುವೆಂತೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಇವನು ಸೂತ ಕುಲದವನೆಂದು ಹೀಹಳಿಸುತ್ತಿರುವರಲ್ಲ, ನಾನಿಂತಹರೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಮುರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ಹೇಳುತ್ತಿರುವಳು. ಆಕೆಯು ನಿನ್ನನ್ನು ನೋಡಲು ಅತಿ ಸಂತೋಷದಿಂದ ಗಂಗಾ ತೀರಕ್ಕೆ ಬರುತ್ತಿರುವಳು. ನೀನು ಹೋಗು, ಆಕೆಯ ಮನಸ್ಸನ್ನು ಸಂತೋಷಪಡಿಸು. ಆಕೆ ಹೇಳಿದಂತೆ ನಡೆದುಕೋ. ಕರ್ಣ, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಕರ್ಣ, ನಿನಗೆ ಮಂಗಳವಾಗಲಿ.
ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ಸತ್ಯವೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ದೈವಾಂಶ ಸಂಭೂತನಾದ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಾಧೇವರು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಅರ್ಜುನ, ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮುಡಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ವೃತ್ತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿ ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದ ಯಾರೆಂದು ತಿಳಿಯದೆ ವ್ಯಥೆ ಪಡೆದ ನನಗೆ ಈಗ ಈ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿಕರಣ, ಪಾಂಡು ಪುತ್ರ ನೀನು ಪಾಂಡು ಕುಮಾರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ದುರಗಳ ತಮ್ಮಂದಿರಂ ನಾ ಕೊಲ್ವುದೇ, ಕೊಲದ ಮಿದ್ದೊಡೆ ಕೊಲದ ಮಿದ್ದೊಡೆ ಕೌರವೇಂದ್ರ ಈ ದಾರುಣಿಗಳು ಸುಖ ಸಂಪತ್ತಿನಿಂ வாழ்வனே. ಇಲ್ಲ ಇಲ್ಲ, ಖಂಡಿತವಾಗಿಯೂ ಸಾಧ್ಯವಿಲ್ಲ. ಚಲದಿನ್ ಪಾರ್ಥನ ರುಂಡವಂ ತರಿದು, ಚಲದಿನ್ ಪಾರ್ಥನ ರುಂಡವಂ ತರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸೈಸಲ್ಕಾಗದೆ ಪಾರ್ಥನ ಘೋರ ಸೆರೆಗೆ ನಾ ತುತ್ತಾಗಲೇ. ನಾ ಸಾಯಲೇ.